ತಲುಪಬೇಕಾದ ದಾರಿ ಬೇರೆ, ಪೂರ್ಣಗೊಳ್ಳಬೇಕಾದ ಕರ್ಮ ಕೆಲವು. ಮೊದಲು ಕರ್ಮ ಕಳೀಲಿ, ಆಮೇಲೆ ಪ್ರಾಣ ರಕ್ಷಣೆ ಸಾಧ್ಯ. ದಾರಿ ಸವಾಲು, ಕಲ್ಲು ಮುಳ್ಳು ಬೆಂಕಿ ದಾಟಬೇಕಾದ್ದು ಅನಿವಾರ್ಯ. ಹಾದಿ ಎಷ್ಟೇ ಕಠಿಣವಾಗಿರ್ಲಿ, ಎಷ್ಟೇ ಸವಾಲಿರ್ಲಿ, ನಾನು ಅದಕ್ಕೆ ಹೆದರ್ಕೊಳ್ಳಲ್ಲ ಅಪ್ಪ. ಏನ್ ಮಾಡ್ಬೇಕು, ಆ ಕೆಲ್ಸನ ಹೇಗ್ ಪೂರ್ತಿ ಮಾಡ್ಬೇಕು ಅಂತ ಹೇಳು. ಪುಟ್ ಮೇಡಮ್ಗೋಸ್ಕರ ನಾನು ಏನ್ ಮಾಡಕ್ಕೂ ತಯಾರಾಗಿದ್ದೀನಿ. ಒಟ್ನಲ್ಲಿ ಅವಳು ಸಾವಿನ ದವಡೆಯಿಂದ ಪಾರಾಗ್ಬೇಕು ಅಷ್ಟೇನೆ. ಅಪ್ಪ, ಏನ್ ಯೋಚನೆ ಮಾಡ್ತಿದ್ಯಾ? ಅದೇನು ಅಂತ ಬೇಗ ಹೇಳಪ್ಪ. ಕಳೆದ ಆತ್ಮ ಗೂಡು ಸೇರಬೇಕು, ಅದಕ್ಕೆ ಆತ್ಮದ ಸಮ್ಮತಿ ಅವಶ್ಯ. ಹಿತ ಒಪ್ಪಿಗೆ ಮುಖ್ಯ. ಅದಾಗೆ ಬಯಸಿ ದೇಹ ಸ್ಪರ್ಶ, ಅವಾಗಲೇ ದೇಹದ ಚೈತನ್ಯ ಸಾಧ್ಯ. ದೇವಿದೆ, ಅಂಬಿಕಾ, ಇದು ನಿನಗೆ ಸೇರಿದ್ದು. ನಿನಗೆ ಸೇರಿದ್ದು. ಆಗಕೂಡುದು, ಕಾಲ ವ್ಯರ್ಥ ಆಗಕೂಡುದು. ತಾಯಿ ದೇವಿ ಜಗನ್ಮಾತೆ ಒಲಿಬೇಕು. ತಾಯಿ ಸಂತೃಪ್ತಿ, ವಿಶೇಷ ಪೂಜೆ ಅಗತ್ಯ, ಅವಳ ಆಶೀರ್ವಾದ ಅಗತ್ಯ. ಕಾವಲು ಅವಳದ್ದು. ಇಲ್ಲವಾದರೆ ಮೃತ್ಯುವಿನ ದಾರಿಯಿಂದ ಆತ್ಮ ಹಿಂಪಡೆ ಅಸಂಭವ. ದುರ್ಗಾ, ಕಾರ್ಯ ನಿನ್ನದು. ಸೇವೆ ಆರಂಭ. ಸೂರ್ಯಾಸ್ತದ ಮುನ್ನ ಎಲ್ಲ ಸಂಪನ್ನ. ಸೂರ್ಯ ಮುಳುಗಿದ ಮೇಲೆ ಆತ್ಮ ಹಿಡಿತ ಆಗದು. ಅಯ್ಯೋ ದೇವ್ರೆ, ಸೂರ್ಯ ಮುಳುಗೋಕ್ಕೂ ಮುಂಚೆ ಇಷ್ಟೆಲ್ಲ ಆಗ್ಬೇಕಾ? ಆದ್ರೆ ನಮ್ಮ ಹತ್ರ ಸಮಯ ತುಂಬಾ ಕಮ್ಮಿ ಇದೆಲ್ಲ. ಸಾಧ್ಯ ಆಗಿಸ್ಕೊಳ್ಳೇಬೇಕು ಅಕ್ಕ. ನಮ್ಮ ಹತ್ರ ಬೇರೆ ಯಾವ ದಾರಿನೂ ಇಲ್ಲ. ಶರತ್, ಹಿತ ಹೇಗಿದ್ದಾಳಪ್ಪ? ಏನಾದರೂ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆಯಾ? ಇಲ್ಲಪ್ಪ, ಅವಳಿಗಿನ್ನೂ ಪ್ರಜ್ಞೆ ಬಂದಿಲ್ಲ. ಶರತ್, ನಮ್ಮ ಹಿತಾಪುಟ್ಟಿಗೆ ಪ್ರಜ್ಞೆ ಬಂತಪ್ಪ? ಈಗ ಅವಳು ಆರಾಮಾಗಿದ್ದಾಳಲ್ವಾ? ಇಲ್ಲಮ್ಮ, ಅವಳಲ್ಲಿ ಯಾವ ಚೇಂಜಸ್ಸು ಇಲ್ಲ. ಅಯ್ಯೋ ದೇವ್ರೆ, ನಮ್ಮ ಹಿತಾಪುಟ್ಟಿ ಬೇಗ ಹುಷಾರಾಗ್ಲಿ ಅಂತ ಇಡೀ ರಾತ್ರಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾನೆ ಇದ್ದೆ. ಆದ್ರೂ ಆ ದೇವ್ರಿಗೆ ಯಾಕೆ ನಮ್ಮ ಮೇಲೆ ಇನ್ನೂ ದಯೆ ತೋರ್ತಾ ಇಲ್ವೋ? ಇಲ್ಲಪ್ಪ ಶರತ್, ನಮ್ಮ ಹಿತನ ಇಂಥ ಸ್ಥಿತಿಲಿ ನೋಡೋದಕ್ಕೆ ನನಗೆ ಆಗ್ತಾ ಇಲ್ಲ ಕಣೋ. ಬಹುಶಃ ನಾವು ದೇವ್ರಿಗೆ ಸಲ್ಲಿಸ್ತಾ ಇರೋ ಪೂಜೆ ಸಾಲ್ತಿಲ್ಲ ಅಂತ ಕಾಣುತ್ತೆ. ನಾನು ಈಗಲೇ ದೇವಸ್ಥಾನಕ್ಕೆ ಹೋಗಿ ನಮ್ಮ ಹಿತನ ಹೆಸರಲ್ಲಿ ಹರಕೆ ತೀರಿಸಿ ಬರ್ತೀನಿ. ಅಮ್ಮ, ನೀವು? ಹೌದಪ್ಪ ಶರತ್, ನಮ್ಮ ಹಿತ ಹುಷಾರಾಗ್ತಾಳೆ ಅಂದ್ರೆ ಅದಕ್ಕೋಸ್ಕರ ನಾನು ಏನ್ ಮಾಡೋದಕ್ಕೆ ರೆಡಿ ಆಗಿದ್ದೀನಪ್ಪ. ನಮ್ಮ ಹಿತನ್ಗಿಂತ ನನಗೆ ಯಾವುದು ಹೆಚ್ಚಲ್ಲ ಶರತ್. ಅವಳು ಬೇಗ ಗುಣವಾಗ್ಲಿ, ಅವಳ ಹಿತಕ್ಕೋಸ್ಕರ ಮಹಾಮೃತ್ಯುಂಜಯ ಪೂಜೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದ್ರೆ ತೀರ್ಥ ನಮ್ಮ ಹಿತನ ಮೇಲೆ ಬಿದ್ರೆ
ಅವಳು ಆದಷ್ಟು ಬೇಗ ಗುಣ ಆಗ್ತಾಳೆ ಶರತ್. ಸರಿ ಮಾಡಬೇಕಾ? ನಡಿ ಹೋಗೋಣ, ನಾನು ನಿನ್ ಜೊತೆ ಬರ್ತೀನಿ. ಬೇಡಿ, ನೀವು ಬರೋದು ಬೇಡ. ನೀವು ಇಲ್ಲೇ ಇದ್ದು ಹಿತನ್ ಕಡೆ ಗಮನ ಕೊಡೋದು ಒಳ್ಳೇದು. ಪಾಪ ಶರತ್ ನೋಡಿ, ರಾತ್ರಿ ಎಲ್ಲ ಹಿತನ್ ನೋಡ್ಕೊಂಡು ಹೇಗೆ ಸ್ವರ್ಗ ಹೋಗಿದ್ದಾನೆ ಅಂತ. ಇಂಥ ಸಮಯದಲ್ಲಿ ನೀವು ಇವನ್ ಜೊತೆ ಇರೋದು ಒಳ್ಳೇದಲ್ವಾ? ನಾನೊಬ್ಳೇ ಹೋಗಿ ಬರ್ತೀನಿ, ಆದಷ್ಟು ಬೇಗ ಬಂದ್ಬಿಡ್ತೀನಿ. ಬರ್ತೀನಪ್ಪ ಶರತ್. ಡಾಕ್ಟರ್, ಹಿತ ಹೆಲ್ತ್ ಕಂಡೀಷನ್ ಬಗ್ಗೆ ಏನಾದರೂ ಅಪ್ಡೇಟ್ ಇದೆಯಾ? ಶರತ್ ಪ್ಲೀಸ್, ನಾವು ಆಲ್ರೆಡಿ ಎಲ್ಲ ಥರದ ಮೆಡಿಕಲ್ ಟೆಸ್ಟ್ನ ಮತ್ತೆ ಎಲ್ಲ ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡಿದ್ದೀವಿ. ಬಟ್ ಹಿತ ಯಾಕೆ ಕೋಮಾಗಿ ಜಾರ್ತಾ ಇದ್ದಾಳೆ, ಅವಳು ಯಾಕೆ ಯಾವುದೇ ಟೆಸ್ಟ್ಗೆ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ ಶರತ್. ಆಲ್ರೆಡಿ ಎಲ್ಲ ರಿಪೋರ್ಟ್ಸ್ನು ನಾನು ಹೈಯರ್ ಸ್ಪೆಷಲಿಸ್ಟ್ಗೆ ಕಳಿಸಿದ್ದೀನಿ. ನಾವೆಲ್ಲರನ್ನೂ ಕ್ಲಾರಿಫಿಕೇಶನ್ ತಗೊಳ್ಳೋದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನು ನಮಗೆ ಕ್ಲಾರಿಫಿಕೇಶನ್ ಸಿಕ್ಕಿಲ್ಲ ಶರತ್, ಸ್ವಲ್ಪ ವೆಯ್ಟ್ ಮಾಡಿ. ಆನ್ಸರ್ ಸಿಗ್ತಿಲ್ಲ ಅಂದ್ರೆ ಏನ್ ಡಾಕ್ಟರ್? ನನ್ನ ಮಗಳು ಜೀವಂತವಾಗಿದ್ರು ಇಲ್ದೇ ಇರೋ ಥರ ಇದ್ದಾಳೆ. ಒಬ್ಬ ತಂದೆಯಾಗಿ ನನ್ನ ಮಗಳನ್ನ ಕಾಪಾಡ್ಕೊಳಕ್ಕಾಗದೆ ಪ್ರತಿ ಕ್ಷಣ ಸಾಯ್ತಾ ಇದ್ದೀನಿ. ನೀವು ಸಾರಿ ಅಂತ ಹೇಳ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ? ನೀವು ಹೇಳ್ತಾ ಇರೋದು ನೋಡ್ತಾ ಇದ್ರೆ ನನ್ನ ಮಗಳು ಮತ್ತೆ ಮೊದಲಿನ ಥರ ಆಗ್ತಾಳೋ ಇಲ್ವೋ ಅಂತ ನನಗೆ ಭಯ ಆಗ್ತಾ ಇದೆ. ಹೋಗ್ ಕಳ್ಕೊಬೇಡಿ ಶರತ್. ಹಿತ ಯಾಕೆ ಕೋಮಾಗಿ ಹೋಗಿದ್ದಾಳೆ ಅಂತ ರೀಸನ್ ಗೊತ್ತಾಗ್ತಾ ಇಲ್ಲ. ಆ ರೀಸನ್ ಏನಾದ್ರೂ ಗೊತ್ತಾದ್ರೆ ವಿ ಕ್ಯಾನ್ ಟ್ರೈ ಟು ಡೂ ಸಮಥಿಂಗ್. ಸಿ ಶರತ್, ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ, ಎಲ್ಲ ಸರಿ ಹೋಗುತ್ತೆ, ಯೋಚನೆ ಮಾಡಬೇಡಿ. ನಿಮ್ಮನ್ನೇ ನಂಬಿದ್ದೀನಿ ಡಾಕ್ಟರ್, ಪ್ಲೀಸ್ ಅವಳನ್ನ ಉಳಿಸ್ಕೊಡಿ. ಡೋಂಟ್ ವರಿ ಶರತ್, ಬಿ ಸ್ಟ್ರಾಂಗ್. ಏನಾದರೂ ಅಪ್ಡೇಟ್ಸ್ ಇದ್ರೆ ನಾನೇ ಕಾಲ್ ಬ್ಯಾಕ್ ಮಾಡ್ತೀನಿ.